ಅನನ್ಯ ಭಟ್ ರಹಸ್ಯ ಕೆದರಲು ಮುಂದಾಗಿರುವಂತಹ ಎಸ್ಐಟಿ ಅನನ್ಯ ಭಟ್ ಎನ್ನುವವರು ಇದ್ದಾರೆ ಇಲ್ಲವೇ ಎನ್ನುವಂತಹದ್ರ ಬಗ್ಗೆ ಚರ್ಚೆ. ಹೀಗಾಗಿ ಅನನ್ಯ ಭಟ್ ಕುರಿತಾಗಿ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಎಸ್ಐಟಿ ರಹಸ್ಯವನ್ನ ಕೆದರಲಿಕ್ಕೆ ಮುಂದಾಗಿರುವಂತಹ ಎಸ್ಐಟಿ ಅನನ್ಯ ಭಟ್ ಎನ್ನುವವರು ಇದ್ದಾರೆ ಇಲ್ಲವೇ ಅನ್ನುವುದರ ಬಗ್ಗೆ ಚರ್ಚೆ. ಹೀಗಾಗಿ ಅನನ್ಯ ಭಟ್ ಕುರಿತಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ. ರಿಪ್ಪನ್ಪೇಟೆಗೆ ತೆರಳಿದ್ದಂತಹ ಎಸ್ಐಟಿಯ ಸಿಪಿಐ ಮಂಜುನಾಥ್ ಗೌಡ ಅಂಡ್ ಟೀಮ್ 1999ರಿಂದ 2007ರ ಅವಧಿಯಲ್ಲಿ ರಿಪ್ಪನ್ ಪೇಟೆಯಲ್ಲಿದ್ದಂತಹ ಸುಜಾತಾ ಭಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಪಾತ್ರವೇನು, ನಿಜವಾಗಿಯೂ ಕೂಡ ಸುಜಾತಾ ಭಟ್ ಅವರಿಗೆ ಮಗಳಿದ್ದಾರಾ, ಅನನ್ಯ ಭಟ್ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಮಾಹಿತಿ ಸಂಗ್ರಹ. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ, ಈ ಒಂದು ಪ್ರಕರಣ ಯಾವಾಗ ಒಂದು ಅನಾಮಿಕ ದೂರುದಾರ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೋ, ತಲೆಬುರುಡೆಯನ್ನ ಹಿಡ್ಕೊಂಡು ಹೋಗ್ತಾನೋ, ನಾನು ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾನೋ, ಅದಾದ ನಂತರ ಸಾಕಷ್ಟು ಜನರು ಬರ್ತಾರೆ, ಹಳೆ ವಿಚಾರವನ್ನ, ಹಳೆ ಕೇಸನ್ನ ಮತ್ತೆ ರಿಓಪನ್ ಮಾಡ್ಲಿಕ್ಕೆ ಬರ್ತಾರೆ. ಒಂದು ಆಕ್ಸಿಡೆಂಟ್ ಕೇಸ್ ಕೂಡ ಬರುತ್ತೆ, ಅದು ಕೊಲೆ ಆಗಿರ್ಬೋದು ನಮ್ಮಪ್ಪಂದು ಅಂತ ಹೇಳಿ ಕೇರಳ ಮೂಲದವನು, ಅಂದರೆ ಕೇರಳದಲ್ಲಿ ಹೋಗಿ ಸೆಟ್ಲ್ ಆದವನು, ಧರ್ಮಸ್ಥಳ ಮೂಲದವನು ಮಾತನಾಡ್ತಾನೆ. ಅದರ ಜೊತೆಗೆ ಬಂದಿರುವಂಥದ್ದು ಅನನ್ಯ ಭಟ್ ಕೇಸ್. ಸುಜಾತಾ ಭಟ್ ಇವರು CIDಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಹಿಂದೆ, ಏನೋ ವಿಚಾರ. ಅದಾದ ನಂತರ ಅನನ್ಯ ಭಟ್ ನನ್ನ ಮಗಳು, ಅವಳು ಕಾಣೆಯಾಗಿದ್ಲು, ಇದರ ಬಗ್ಗೆ ನಾನು ಸಾಕಷ್ಟು ಕಂಪ್ಲೇಂಟನ್ನು ಕೊಟ್ಟೆ, ಯಾರು ಕೂಡ ಕ್ಯಾರಿ ಅಂತಿಲ್ಲ ಅಂತ ಹೇಳಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಒಂದು ಹೇಳಿಕೆಯನ್ನ ನೀಡಿದ್ರು. ಅದಾದ ನಂತರ SITಗೆ ಇನ್ನೂ ಕೂಡ ಕ್ಲಿಷ್ಟಕರವಾಯಿತು ಈ ಒಂದು ಕೇಸ್. ಸುಜಾತಾ ಭಟ್ ಎಲ್ಲಿ ಅಂತ ಹುಡುಕ್ಬೇಕಾದ್ರೆ ಸುಜಾತಾ ಭಟ್ ಅವರು ಸಿಕ್ಕಿರ್ಲಿಲ್ಲ. ಅದಾದ ನಂತರ ಮಾಧ್ಯಮದ ಮುಂದೆ ಬರ್ತಾರೆ, ತನ್ನ ಮಗಳ ಫೋಟೋವನ್ನ ತೋರಿಸ್ತಾರೆ, ಮಗಳು ಇದ್ದಾಳಾ ಇಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿರುವಂತಹ ನಿಟ್ಟಿಗರಿಗೆ ನೋಡ್ಕೊಳ್ಳುವಂಗೆ ಉತ್ತರವನ್ನು ಕೂಡ ಕೊಡ್ತಾರೆ. ಈಗ 1999ರಿಂದ 2007ರವರೆಗೆ ಏನೇನು ಆಯ್ತು, ಆಕೆ ಎಲ್ಲಿದ್ಲು ಅನ್ನೋದ್ರ ಬಗ್ಗೆ SIT ನಿಗಾ ತಂಡ ಅದರ ಹಿಂದೆ ಬಿದ್ದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.